ಇನ್ನು ಹರಿಯಾಣ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಕೈಕಮಲ ಜಿದ್ದಾಜಿದ್ದಿ ಫೈಟ್ ನಡೆಸಿತ್ತು. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಕಿಂಗ್ ಆದರೆ ಹರಿಯಾಣದಲ್ಲಿ ಕಮಲ ಹ್ಯಾಟ್ರಿಕ್ ಗೆಲುವು ಸಾಧಿಸಿ. ಇದರ ಬಗ್ಗೆ ಒಂದು ರಿಪೋರ್ಟ್. ಹರಿಯಾಣದಲ್ಲಿ ಕೇಸರಿ ಪಡೆ ಹ್ಯಾಟ್ರಿಕ್, ಕಣಿವೆ ರಾಜ್ಯದಲ್ಲೇ ಮೈತ್ರಿ ಮ್ಯಾಜಿಕ್. ಹರಿಯಾಣ ವಿಧಾನಸಭೆಯಲ್ಲೇ ಬಿಜೆಪಿ ಐತಿಹಾಸಿಕ ಜಯಬೇರಿಯನ್ನ ಬಾರಿಸಿದೆ. ಹರಿಯಾಣದಲ್ಲಿ ಒಂದೇ ಪಕ್ಷ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಇತಿಹಾಸವೇ ಇರಲಿಲ್ಲ. ಬಿಜೆಪಿ ಈಗ ಈ ರೆಕಾರ್ಡ್ ಬ್ರೇಕ್ ಮಾಡಿದೆ. ಹರಿಯಾಣದಲ್ಲಿ ಬಿಜೆಪಿ ಹೈಕಮಾಂಡ್ ಹೊಸ ಪ್ರಯೋಗವನ್ನ ಮಾಡಿತ್ತು. ಮನೋಹರ್ ಲಾಲ್ ಖಟ್ಟಾರನ್ನ ತೆಗೆದು ಓಬಿಸಿ ನಾಯಕ ನಯಾಬ್ ಸಿಂಗ್ ಸೈನಿಯನ್ನ ಸಿಎಂ ಮಾಡಿದ್ರು. ಹೀಗೆ ಹೊಸ ಸಿಎಂ ಆಡಳಿತ ವಿರೋಧಿ ಅಲೆಯ ನಡುವೆ ಬಿಜೆಪಿ ಗೆಲುವಿನ ಕೇಕೆಯನ್ನ ಹಾಕಿದೆ. ಸೈನಿ ಸಂಪುಟದ 4 ಹಾಲಿ ಸಚಿವರೇ ಮುಗ್ಗರಿಸಿದ್ದಾರೆ. ಈ ಮಧ್ಯೆ ಜುಲಾನ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡೆದಿದ್ದ ಕುಸ್ತಿಪಟು ವಿನೇಶ್ ಫೋಗಟ್ 5,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ತಾತನ ಕ್ಷೇತ್ರದಲ್ಲೇ ಮುಗ್ಗರಿಸಿದ ಮುಫ್ತಿ ಮೊಮ್ಮಗಳು ಒಮರ್ ಅಬ್ದುಲ್ಲಾ ಕೊನೆಗೂ ತಲುಪಿದ್ರು ಸಿಎಂ ಗೋಲ್. ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಮೈತ್ರಿಕೂಟ ಭರ್ಜರಿ ಜಯಬೇರಿಯನ್ನ ಬಾರಿಸಿದೆ. 90 ಸೀಟ್ಗಳ ಪೈಕಿ ಬಿಜೆಪಿ 30 ಗಡಿಯನ್ನ ದಾಟಲಿಲ್ಲ. ಎನ್ಸಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಸರ್ಕಾರ ರಚಿಸಲು ಮುಂದಾಗಿದೆ. ಇತ್ತ ನಾನೇ ಸಿಎಂ ಅಂತ ಉಮರ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬ್ ಮುಫ್ತಿ ಪುತ್ರೆ ಪಿಡಿಪಿ ಪಕ್ಷದ ಇಲ್ತಿಜಾ ಮುಫ್ತಿ ಹೀನಾಯವಾಗಿ ಸೋತಿದ್ದಾರೆ. ದಶಕಗಳಿಂದ ಮುಫ್ತಿ ಕುಟುಂಬದ ಭದ್ರ ಕೋಟೆಯಾಗಿದ್ದ ಬಿಜ್ಬೆಹಾರ ಕ್ಷೇತ್ರ ಛಿದ್ರವಾಗಿದೆ. ಇಲ್ತಿಜಾ ಮುಫ್ತಿ ವಿರುದ್ಧ ನ್ಯಾಷನಲ್ ಕಾನ್ಫರೆನ್ಸ್ ಅಭ್ಯರ್ಥಿ ಬಶೀರ್ ಅಹಮದ್ ಶಾ ಗೆಲುವನ್ನ ಸಾಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹರಿಯಾಣದಲ್ಲಿ ಯಾವ ರೀತಿ ಫಲಿತಾಂಶ ಬಂತು ನೋಡಿ. ಯಾವೊಂದು ಸರ್ವೆ ಕೂಡ ಬಿಜೆಪಿ 24ಕ್ಕಿಂತ ಮೇಲೆ ಹೋಗೋದಿಲ್ಲ ಅಂತಾನೆ ಹೇಳಿತ್ತು. 24ಕ್ಕಿಂತ ಮೇಲೆ ಹೋಗೋದಿಲ್ಲ ಅಂತ. ಮ್ಯಾಕ್ಸಿಮಮ್ 24. ಕಳೆದ ಬಾರಿ ಬಿಜೆಪಿ ಕೇವಲ 40 ಸ್ಥಾನಗಳನ್ನು ಗಳಿಸಿತ್ತು. ಇಲ್ಲಿ ಒಟ್ಟಾರೆ ಇರೋದು 90 ಸ್ಥಾನ. 90 ಸ್ಥಾನಗಳ ಪೈಕಿ 46 ಯಾರು ಗೆಲ್ತಾರೆ ಅವರು ಅಧಿಕಾರಕ್ಕೆ ಇರ್ತಾರೆ. 2 ಬಾರಿ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಆರಂಭಿಕವಾಗಿ ಕಾಂಗ್ರೆಸ್ ಇಲ್ಲಿ ಏನು ಹೇಳಿದರು ಅಂತಂದರೆ, ಎಲ್ಲ ಸಮೀಕ್ಷೆಗಳು ಪೋಲ್ ಆಫ್ ಪೋಲ್ಸ್ ಅಂತ ಕರಿತೀವಲ್ವಾ, 5-6 ಸಮೀಕ್ಷೆಗಳಿದ್ರೆ ಒಟ್ಟಾರೆ ಸಾರಾಂಶದಲ್ಲಿ ಬಿಜೆಪಿ ಮ್ಯಾಕ್ಸಿಮಮ್ 24, ಕಾಂಗ್ರೆಸ್ ಮ್ಯಾಕ್ಸಿಮಮ್ 56. ಅಂದರೆ 46ಕ್ಕಿಂತ 10 ಜಾಸ್ತಿ. ಬೆಳಗ್ಗೆ ಆರಂಭ ಆದಾಗ 8 ಗಂಟೆಯಿಂದ ಕಾಂಗ್ರೆಸ್ ಹೋಯ್ತು 60 ತನಕ ಹೋಯ್ತು. ಫುಲ್ ಮೆಜಾರಿಟಿ. ಕಾಂಗ್ರೆಸ್ನವರು ಜಿಲೇಬಿ ಹಂಚಿದ್ರು. ಬಾ 11 ಗಂಟೆ ಆಗುವಾಗ 10 ಗಂಟೆ ಆಗುವಾಗ ಉಲ್ಟಾ ಬಿಜೆಪಿ ಜಯಬೇರಿ ಬಾರಿಸ್ತಾ ಇದೆ. ಫೈನಲಿ ರಿಸಲ್ಟ್ ಇದು. ಬಿಜೆಪಿ 48, ಕಾಂಗ್ರೆಸ್ 37, ಲೋಕದಳ 2, ಜೆಜೆಪಿ ಕಳೆದ ಬಾರಿ 10 ಗಳಿಸಿತ್ತು. ದುಷ್ಯಂತ್ ಚೌಟಾಲಾ ಉಪಮುಖ್ಯಮಂತ್ರಿ ಆಗಿದ್ದರು. ಈ ಬಾರಿ 0. ಈ INLD ಮತ್ತು ಜೆಜೆಪಿ ಇದೆಯಲ್ಲ, ಇದು ಜಾಟ್ ಓಟು ಮೇಲೆ ಹೆಚ್ಚಿನ ಅವಲಂಬಿತವಾಗಿದೆ. ಇತರರು 3. ಇದು ಹರಿಯಾಣದಲ್ಲಿ
BJP ಸೋತೇ ಬಿಡುತ್ತೆ, ಕಾಂಗ್ರೆಸ್ ಗೆದ್ದೇ ಬಿಡುತ್ತೆ ಅನ್ನೋದಕ್ಕೆ ಹಲವಾರು ಕಾರಣ ಇದೆ. ಯಾಕಂದರೆ ಅಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅನ್ನುವಂಥ ಭಾಳ ಪ್ರಖ್ಯಾತ ನಾಯಕ ಇದ್ದರು, ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಈ ಎಲೆಕ್ಷನ್ಗೆ 6 ತಿಂಗಳಿರುವಾಗ ಅವರನ್ನು ಚೇಂಜ್ ಮಾಡಿ ನಯಾಬ್ ಸೈನಿ ಅನ್ನುವಂತಹ ಹಿಂದುಳಿದ ವರ್ಗದ ನಾಯಕನನ್ನು ಅವರಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಈ OBCಗಳ 15% ವೋಟ್ ಅಲ್ಲಿದೆ, 15%. ಜಾಟ್ ವೋಟ್ 27%, ಅತೀ ದೊಡ್ಡ ರೈತ ಸಮುದಾಯ ಜಾಟ್ 27%. ಆ 27% ಮೇಲೆ INLD ಮತ್ತು JJP ದೊಡ್ಡ ಪ್ರಮಾಣದಲ್ಲಿ ಏನು ತನ್ನ ಹೋಲ್ಡನ್ನು ಇಟ್ಕೊಂಡಿದೆ. ಹಾಗಾಗಿ BJP ಏನು ಪ್ಲ್ಯಾನ್ ಮಾಡ್ತು, ಜಾಟ್ ಹೊರತುಪಡಿಸಿ ಹೇಗೆ ವೋಟನ್ನು ಪಡೀಬೇಕು ಅಂತೇಳಿ. ಅಂದರೆ ಅಲ್ಲಿ 27% ಜಾಟ್, 21% ದಲಿತ್, 15% OBC, ಬ್ರಾಹ್ಮಣ 7-8%, ಇತರ ಮುಸ್ಲಿಂ 8%, ಈ ಥರ. ಆಮೇಲೆ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ BJP ಸೋಲೋದಕ್ಕೆ ಇದ್ದಂಥ ದೊಡ್ಡ ಪಾಯಿಂಟ್ ಏನಪ್ಪ ಅಂತಂದರೆ, ದಿನೇಶ್ ಫೋಗಟ್ ಇವತ್ತು ಗೆದ್ರಲ್ವಾ ಎಲೆಕ್ಷನಲ್ಲಿ, ಅವರ ವಿರುದ್ಧ ಮತ್ತು ಇತರ ಕುಸ್ತಿಪಟುಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಒಂದು ದೊಡ್ಡ ಪ್ರೊಟೆಸ್ಟ್ ಆಯಿತು. ರೋಡಲ್ಲೆಲ್ಲ ಬಿದ್ದು ಹೋರಾಟ ಮಾಡಿದರು. ಆದರೆ BJP ಅದರ ಬಗ್ಗೆ ಕೇರ್ ಮಾಡಿಲ್ಲ ಅನ್ನೋದು ಒಂದು ಬೇಸರ ಇತ್ತು. ಒಲಿಂಪಿಕ್ಸ್ನಲ್ಲಿ ದಿನೇಶ್ ಫೋಗಟ್ ಅವರಿಗೆ ಅರ್ಹತೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇಡೀ ದೇಶ ಒಂದು ಕಣ್ಣೀರು ಹಾಕಿತ್ತು. ಆ ನಂತರ ಅವರು ಕಾಂಗ್ರೆಸ್ ಸೇರಿದಾಗ ಕೆಲವರಿಗೆ ಬೇಸರ ಕೂಡ ಆಗಿತ್ತು, BJP ಸೇರಿದ್ರು ಕೂಡ ಬೇಸರ ಆಗ್ತಿತ್ತು, ಅದು ಬೇರೆ ವಿಚಾರ. ಇಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಆದರೆ ಆ ಮಹಿಳಾ ಮಣಿಗಳಿಗೆ ಅನ್ಯಾಯವಾಗಿದೆ ಅಂತೇಳಿ ಒಂದು ದೊಡ್ಡ ಕೂಗು ಕೇಳಿ ಬಂದಿತ್ತು, ಅದು ಹಿನ್ನಡೆ ಆಗ್ಬೋದು BJPಗೆ ಅಂತಿತ್ತು. ಎರಡನೇದು ಅಗ್ನಿವೀರ್. ಈ ಹರಿಯಾಣ ಇದೆಯಲ್ಲ, 3 ವಿಚಾರಕ್ಕೆ ಫೇಮಸ್. ಒಂದು ಕೃಷಿ, ಒಂದು ಕುಸ್ತಿ, ಇನ್ನೊಂದು ಸೈನಿಕರು. ಅಗ್ನಿವೀರ್ ವಿಚಾರದಲ್ಲಿ 4 ವರ್ಷ ಆದ ನಂತರ ಅವ್ರಿಗೆ ಏನು ದುಡ್ಡು ಸಿಗೋದಿಲ್ಲ, ಮತ್ತೊಂದೇನು ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ತುಂಬ ಜನ ಬೇಸರಗೊಂಡಿದ್ರು. ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇತ್ತು, ಅದು ತೊಂದರೆ ಆಗುತ್ತೆ ಅಂತ. ಆಗಲಿಲ್ಲ. ಜಾತಿ ಗಣತಿ ವಿಚಾರವನ್ನು ಎತ್ತಿದ್ರು, ಆಗಲಿಲ್ಲ. ಅದಾದ ನಂತರ ಭಾಳ ಮುಖ್ಯವಾಗಿ ನಾನು ಹೇಳಿದ್ನಲ್ವ, ರೈತ ಹೋರಾಟ ಅಲ್ಲಿ ಪೆಟ್ಟು ಬಿದ್ದಿದ್ದೆಲ್ಲ ಇಲ್ಲೇ ಪಂಜಾಬ್ ಮತ್ತು ಡೆಲ್ಲಿ ಮತ್ತು ಹರಿಯಾಣ ಬಾರ್ಡರ್, ಅದು ಆ 3 ವಿಚಾರಗಳು ಪೆಟ್ಟು ಕೊಡುತ್ತೆ ಅಂತ. ಬಟ್ ಆಗಲಿಲ್ಲ. BJP ಭಿನ್ನಮತಕ್ಕೆ ಯಾವ ರೀತಿ ಮದ್ದರೇತು, ಕಾಂಗ್ರೆಸ್ನಲ್ಲಿ 3 ಬಣಗಳು, ಭೂಪೇಂದರ್ ಸಿಂಗ್ ಹುಡ್ಡಾ, ಶೈಜಾ, ಸುರ್ಜೇವಾಲಾ, ಈ 3 ಬಣಗಳು ಕಾಂಗ್ರೆಸ್ಸನ್ನು ಈ ಥರ ತಂದು ನಿಂತಿದೆ. ಓಕೆ, ಎನಿಹೌ, ಒಂದು ವೇಳೆ ಕಾಂಗ್ರೆಸ್ ಗೆದ್ದಿದ್ರೆ ವಿವರಣೆಗಳು ಬೇರೆ ಇರ್ತಾ ಇತ್ತು. BJP ಗೆದ್ದ ಕಾರಣ ಈ ಥರ ವಿವರಣೆಗಳಿರುತ್ತೆ. ಸರಿ ತಪ್ಪು ಯಾವುದು ಅಂತ ಇರೋದಿಲ್ಲ. ಗೆದ್ದವರು ಯಾರು, ಅವರು ಗೆದ್ದಿದ್ದಾರೆ, ಯಾಕೆ ಗೆದ್ದಿದ್ದಾರೆ ಅನ್ನೋಂಥ ವಿಶ್ಲೇಷಣೆಗಳಾಗ್ತಾ ಇರುತ್ತೆ. ಇನ್ನು ಜಮ್ಮು ಕಾಶ್ಮೀರ ಫಲಿತಾಂಶ ಬನ್ನಿ. ಜಮ್ಮು ಕಾಶ್ಮೀರ 10 ವರ್ಷಗಳ ನಂತರ ಅಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರೋದು. ಆರ್ಟಿಕಲ್ 370 ತೆಗೆದ ನಂತರ ನಡೀತಾ ಇರುವಂಥ ಚುನಾವಣೆ. ಇಲ್ಲಿ ಸಮೀಕ್ಷೆಗಳು ಮತ್ತು BJPಗೂ ಇತ್ತು, ನಾವು ಅಧಿಕಾರಕ್ಕೆ ಬರೋದಿಲ್ಲ, ಆದರೆ 370ಯ ಪ್ರಭಾವ ಯಾವ ರೀತಿ ಆಗಿರ್ಬೋದು ಅನ್ನುವಂಥ ಕುತೂಹಲ ಇತ್ತು. ಇಲ್ಲಿ ರಾಂಗ್ ಆಗಿದೆ. BJP 29, ನ್ಯಾಷನಲ್ ಕಾನ್ಫರೆನ್ಸ್ 42 ಆಗಬೇಕು, PDP 6 ಆಗಬೇಕು. ಕಾಂಗ್ರೆಸ್ 3, ನ್ಯಾಷನಲ್ ಕಾನ್ಫರೆನ್ಸ್ 42. ಜಸ್ಟ್ ಚೇಂಜ್ ಮಾಡಿ. BJP 29, ನ್ಯಾಷನಲ್ ಕಾನ್ಫರೆನ್ಸ್ 42, ಫಾರೂಕ್ ಅಬ್ದುಲ್ಲಾ ಅವರ ಪಾರ್ಟಿ. PDP ಮುಫ್ತಿ ಅವರ ಪಾರ್ಟಿ, ಕಾಂಗ್ರೆಸ್ 3 ಹಾಗೂ ಇತರರು. ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಇಲ್ಲಿ ಕೂಡ 46 ಅಗತ್ಯ ಇದೆ.